ನಮಸ್ಕಾರ ಎಲ್ರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಹಳೆ ಜರ್ಸಿ ಸಹ ಹಾಕ್ಕೊಳ್ತಾ ಇರ್ತೇನೆ. ಹೊಸದೇನೊಂದು ದೊಡ್ಡದು ನೈಟಿ ಥರ ಜರ್ಸಿ ಆರ್ಡರ್ ಮಾಡಿದ್ದೇನಲ್ಲ ಅದನ್ನು ಸಹ ಹಾಕ್ಕೊಳ್ತೇನೆ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇರ್ತೀನಿ. ಇಲ್ಲದಿದ್ದರೆ ಇದಕ್ಕೆ ಬೇಜಾರಾಗೋದಿಲ್ವಾ ಅಷ್ಟೇ. ಇವತ್ತು ನಮ್ಮ RCBಯ ಮ್ಯಾಚ್ ಉಂಟು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಜೈಪುರಲ್ಲಿ ನಡೀತಾ ಇರೋದು. ಅಂದರೆ ನಮ್ಮ ಅವೇ ಮ್ಯಾಚ್. ನಾವು ಹೋಮ್ ಮತ್ತು ಅವೇ ಎರಡೂ ಕಡೆ ಸಹ ನಮಗೆ ಸೋತ ಅಭ್ಯಾಸ ಇರೋದ್ರಿಂದ ಅವೇ ಅಂದ ಕೂಡಲೇ ಏನು ಟೆನ್ಷನ್ ಆಗಬೇಕಂತಿಲ್ಲ. ಯಾಕಂದರೆ ನಾವು ಹೋಮಲ್ಲೇ 2-2 ಸೋತಿದ್ದೇವೆ. ಸೊ ನೋ ಟೆನ್ಷನ್. ಇವತ್ತು ಪ್ಲೇಯಿಂಗ್ 11 ಮಾಡುವ ಮುಂಚೆ ಒಂದು ಟೆನ್ಷನ್ ಏನು ಅಂತಂದರೆ, ನೋಡಿ RCB ಮೇಲೆ ಫಾರ್ಮಲ್ಲಿ ಇರದಿದ್ದವರು ಫಾರ್ಮಿಗೆ ಬರ್ತಾರೆ. ಅದು ಎಲ್ರಿಗೆ ಸಹ ಗೊತ್ತುಂಟು. ಅಂದರೆ ಇದು 16 ವರ್ಷಗಳಿಂದ ಸಹ ನಡ್ಕೊಂಡು ಬಂದಿರುವಂತಹ ಒಂದು ಪರಂಪರೆ. ಅದೇನು ಹೊಸದಾಗಿ ಅಲ್ಲ. ಫಾರ್ಮಲ್ಲಿ ಇರದಿದ್ದವರು ಕ್ಲಿಕ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೊಂದು ಲಾಸ್ಟ್ ಇಯರ್ ಏನೋ ನಾವೆಲ್ಲ ಭಾರಿ ಟ್ರಾಲ್ ಮಾಡ್ತಿದ್ದೆವು. ರಿಯಾನ್ ಪರಾಗ್ ಅವರನ್ನು ಭಯಂಕರ ಟ್ರಾಲ್ ಮಾಡ್ತಿದ್ದೆವು. ಟ್ರಾಲ್ ಅನ್ನೋದಕ್ಕಿಂತ ಸಹ ಅವರ ಒಂದು ಮಾತಿಗೆ ಆಕ್ಷೇಪ, ಅಂದರೆ ಅವರು ಓವರಾಗಿ ಮಾತಾಡ್ತಿದ್ರು, ಅದನ್ನು ನಾವು ಆಕ್ಷೇಪಿಸ್ತಾ ಇದ್ದೆವು. ಅವರು ಯಾವ ಮ್ಯಾಚಲ್ಲಿ ಸಹ ಪರ್ಫಾರ್ಮ್ ಮಾಡದಿದ್ದವರು ನಮ್ಮ ಮ್ಯಾಚಲ್ಲಿ 35 ಬಾಲಿಗೆ 50 ರನ್ ಏನೋ ಹೊಡೆದು ಕುಸಿದ ರಾಜಸ್ಥಾನವನ್ನು ಮೇಲೆತ್ತಿ ಕೊನೆಗೆ ವಿನ್ ಆದರು. ಆ್ಯಕ್ಚುಲಿ ಚೇಸ್ ಮಾಡುವ ಟೋಟಲೇ ಆಗಿತ್ತು, ನಾವು ಚೇಸ್ ಮಾಡಲಿಲ್ಲ, ಅವರು ವಿನ್ ಆದರು. ಸೊ ಅದರಿಂದ ಈಗ ಆಲ್ರೆಡಿ ಬಟ್ಲರ್, ಜೈಸ್ವಾಲ್ ಅವರು ಈ IPLಲ್ಲಿ ಅಂತಹ ಒಂದು ದೊಡ್ಡ ಪ್ರದರ್ಶನ ಬರಲಿಲ್ಲ, ಅವರಿಂದ ಸದ್ಯಕ್ಕೆ ಬರಲಿಲ್ಲ. ಸೊ ಅದೇ ಟೆನ್ಷನ್ ನನಗೆ. ಅವರು ಫಾರ್ಮಲ್ಲಿ ಇದ್ದಿದ್ದರೆ ಟೆನ್ಷನ್ ಆಗ್ತಾ ಇರಲಿಲ್ಲ. ಅವರು ಫಾರ್ಮಲ್ಲಿ ಇದ್ದಾರೆ, ನಮ್ಮ ಮೇಲೆ ಕೈ ಕೊಡ್ಬೋದು ಅಂತ. ಅವರು ಫಾರ್ಮಲ್ಲಿ ಇಲ್ಲ ಅನ್ನೋದೇ ಒಂದು ಟೆನ್ಷನ್. ಯಾಕಂತಂದರೆ ಫಾರ್ಮಲ್ಲಿ ಇರದಿದ್ದವರು ಇವಾಗ ಸಡನ್ನಾಗಿ ಫಾರ್ಮಿಗೆ ಬಂದರೆ, ಆಲ್ರೆಡಿ ರಿಯಾನ್ ಪರಾಗ್ ಅವರು ಭಾರಿ ಒಳ್ಳೆಯ ಲಯದಲ್ಲಿದ್ದಾರೆ, ಭಾರಿ ಚೆಂದ ಮಾಡಿ ಆಡ್ತಿದ್ದಾರೆ. 3 ಮ್ಯಾಚಲ್ಲಿ ಸಹ ಭಾರಿ ಚೆಂದ ಮಾಡಿ ಆಡಿದರು. ಸೊ ಅವರದು ಆಲ್ರೆಡಿ ಒಂದು ಟೆನ್ಷನ್ ಉಂಟು ನಮಗೆ, ಪರಾಗಿ ಹೇಗೆ ಆಡ್ತಾರೆ ಏನೋ ಅಂತ. ಸ್ಯಾಮ್ಸನ್ ಅವರು ಹೇಳಲಿಕ್ಕಾಗೋದಿಲ್ಲ, ಅಂದರೆ ಆಲ್ ಆಫ್ ಅ ಸಡನ್ ಸಟ್ ಪಟ್ ಡುಡುಮ್ ಅಂತ ಕ್ಲಿಕ್ ಆಗಿ ಬಿಡ್ತಾರೆ. ಈ ಜೈಸ್ವಾಲ್ ಮತ್ತು ಬಟ್ಲರ್ ಕ್ಲಿಕ್ ಆದರೆ ಅಂತ ಮಾಡೋದು ಅಂತ ಭಾರಿ ಟೆನ್ಷನ್. ಆ್ಯಂಡ್ ತಂಡ ಯಾವ ಥರ ಇರ್ಬೋದು, ಮ್ಯಾನೇಜ್ಮೆಂಟಿಗೆ ಎಲ್ಲರೂ ಸಹ ನಾವು ಬೈದಾಗಿದೆ, ಅಂದರೆ ಡಬ್ಬಾ ಮ್ಯಾನೇಜ್ಮೆಂಟ್ ಹಾಗೆ ಹೀಗೆ ಅಂತ. ಅದನ್ನು ಸಹ ನಾವು 16 ವರ್ಷಗಳಿಂದ ಬೈಕೊಂಡೇ ಬರ್ತಾಯಿದ್ದೇವೆ. ಅದೊಂದು ಪರಂಪರೆ. ನಾವು ಬೈಯುವುದು ಒಂದು ಚಂದದ ಒಂದು ಪರಂಪರೆ. ಈ ವರ್ಷ ಸಹ ಅದನ್ನು ಮುಂದುವರಿಸಿದ್ದೇವೆ. ಈ ಸಲ ಇದು ನನ್ನ ತಂಡ, ನಮ್ಮದು ಆ್ಯಕ್ಚುಯಲ್ ಟೀಮಲ್ಲಿ ಅಂಥದ್ದೇನು ಚೇಂಜ್ ಆಗೋದಿಲ್ಲ, ನಂಗೆ ಗೊತ್ತುಂಟು. ಏನು ಒಬ್ಬರನ್ನ ಆಚೀಚೆ ಮಾಡಿ ಹಾಕ್ತಾರೆ ಅಷ್ಟೇ. ನನ್ನದ್ರಲ್ಲಿ ಭಯಂಕರ ಫುಲ್ ಉಲ್ಟ ಪಲ್ಟ ಮಾಡಿ ಹಾಕಿದ್ದೇನೆ ನಾನು. ಸೊ ಇದು ಮತ್ತು ಮ್ಯಾಚ್ ತಂಡಕ್ಕೆ ಸಂಬಂಧ ಇಲ್ಲ, ಇದು ನನ್ನ ತಂಡ. ಈಗ ನನ್ನ ತಂಡ ಹೇಗಿರ್ತದೆ ಅಂತಂದರೆ, ಕೊಹ್ಲಿ 1 ಡೌನಲ್ಲಿದ್ದಾರೆ. ಹೌದು, ನಮಗೆ SRH KKR ಥರದ ಒಂದು ಓಪನಿಂಗ್, ಆ ಪವರ್ ಪ್ಲೇಲಿ ಡಾಮ್ ದುಮ್ ಸಟ್ ಪಟ್ ಡುಮ್ ಅಂತ ಹೊಡೆಯುವಂಥ ಆಟಗಾರರು ಬೇಕು. ಕೊಹ್ಲಿಗೆ ಕೆಪಾಸಿಟಿ ಇಲ್ಲ ಅಂತಲ್ಲ, ಕೊಹ್ಲಿ ಎಲ್ಲರೂ ಔಟ್ ಆದರೆ ಮತ್ತು ನಿಮಗೆ ಗೊತ್ತುಂಟು ಬೇಗ ಔಟ್ ಆದರೆ ಹೇಗಾಗ್ತದೆ ಅಂತ. ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ದೇವಲ್ಲ. ಸೊ ಆದ್ದರಿಂದ ಅವರನ್ನು 1 ಡೌನಿಗೆ ಕಳಿಸ್ತಾ ಇದ್ದೇನೆ. ಅವರು ಆ ಒಂದು ಪ್ಲೇಸಿಗೆ ಯೋಗ್ಯ ಪ್ಲೇಯರ್. ಓಪನಿಂಗಿಕ್ಕಿಂತ ಸಹ 1 ಡೌನಲ್ಲಿ ಬಂದರೆ ಅವರು ಇನ್ನೂ ಒಳ್ಳೆಯ ಆಟಗಾರ ಅನ್ನೋದು ನನ್ನ ಒಂದು ನಂಬಿಕೆ. ಇವಾಗ ನೋಡಿ, ಭಾರತ T20 ವರ್ಲ್ಡ್ ಕಪ್ಪಲ್ಲಿ ಕೊಹ್ಲಿ ಅವರಿಗೆ ಈಗ ಸಹ ಗೊತ್ತಿಲ್ಲ, ಸ್ಥಾನ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರು ಟೀಮಲ್ಲಿದ್ದರೆ 1 ಡೌನಲ್ಲೇ ಆಡೋದಲ್ವ. ಸೊ ಆದ್ದರಿಂದ ಅವರು 1 ಡೌನ್, ಇಲ್ಲಿ ಸಹ 1 ಡೌನ್ ಆಡಲಿ. ಫಸ್ಟ್ ವಿಲ್ ಜಾಕ್ಸ್ ಭಾರಿ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅಭಿಮಾನಿಗಳು ಎಲ್ಲರೂ ಸಹ. ಅವ್ರದ್ದು ವೀಡಿಯೋ ಕ್ಲಿಪ್ಪಿಂಗನ್ನೆಲ್ಲ ರೀಲ್ಸಲ್ಲೆಲ್ಲ ಭಾರಿ ಇದೆಲ್ಲ ಮಾಡಿ ವಿಲ್ ಜಾಕ್ಸ್ ಬರಬೇಕು ಹೀಗೆ ಅಂತ. ವಿಲ್ ಜಾಕ್ಸ್ಗೆ ಅವಕಾಶ ಕೊಡಲಿಕ್ಕೆ ಏನು ಪ್ರಾಬ್ಲಮ್ಮು? ಸೊ ಅವರು ಸ್ಪಿನ್ ಬೌಲಿಂಗ್ಸ್ ಹಾಕ್ತಾರೆ, ಒಳ್ಳೆಯ ಹೊಡೆಬರೆಯ ಆಟಗಾರ. ಬ್ಯಾಟಿಂಗಿಗೆ ಯೋಗ್ಯ ಪಿಚ್ಚಲ್ಲಿ ಒಂದು ಚಾನ್ಸ್ ಕೊಡಿ. ಸುಮ್ಮನೆ ಯಾವುದೋ ಬೌಲಿಂಗ್ ಪಿಚ್ಚಲ್ಲಿ ಮತ್ತೆ ಚಾನ್ಸ್ ಕೊಟ್ಟು ಆಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ನಾವು ಚಾನ್ಸ್ ಕೊಡಲಿಲ್ಲ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾರೆ. ಸೊ ಅದರಿಂದ ಇದು ಬ್ಯಾಟಿಂಗ್ ಪಿಚ್, 180-190 ಹೊಡೆಯುವಂಥ ಪಿಚ್ ಅಂತೆ. ವಿಲ್ ಜಾಕ್ಸಿಗೆ ಚಾನ್ಸ್ ಕೊಡಿ. ವಿಲ್ ಜಾಕ್ಸ್ ಮತ್ತು ಫ್ಯಾಫ್ ಡು ಪ್ಲೆಸಿಸ್ ಅವರು ಓಪನಿಂಗ್ ಬರಲಿ, 1 ಡೌನ್ ಕೊಹ್ಲಿ ಬರಲಿ. ಅದಾದಮೇಲೆ ರಜತ್ ಪಾಟಿದಾರ್ ಅವರಿಗೆ ಕೊನೆಯ ಅವಕಾಶ. ಇದೊಂದು ಮ್ಯಾನೇಜ್ಮೆಂಟಿಂದ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಬರಬೇಕು. ಸಾಕಾಗಿದೆ, ಕಾದು ಸಾಕಾಗಿದೆ. ಲಾಸ್ಟ್ ಸೀಸನ್ ಆಡಲಿಲ್ಲ ಇಂಜುರಿ ಅಂತ, ಈ ಸೀಸನ್ನು ಟೆಸ್ಟಲ್ಲಿ ಸಹ ಆಡಲಿಲ್ಲ. ಈಗ ಇಲ್ಲಿ ಈ ಸೀಸನ್ಗೆ ಬಂದಮೇಲೆ IPLಲ್ಲಿ ಸಹ ಎಂಥ ಆಟ ಬರ್ತಾ ಇಲ್ಲ. ನಿಂಗೆ ಇಷ್ಟ ಇದ್ರೆ ಆಡು, ಇದು ಲಾಸ್ಟ್ ಮ್ಯಾಚ್, ಚೆಂದ ಮಾಡಿ ಆಡಿದ್ರೆ ಮತ್ತೆ ಚಾನ್ಸ್ ಕೊಡ್ತೀವಿ, ಇಲ್ಲದಿದ್ದರೆ ಬೇರೆಯವ್ರಿಗೆ ಚಾನ್ಸ್ ಕೊಡ್ತೇವಪ್ಪ ಅಂತ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡಬೇಕು ಪಾಟಿದಾರ್. ಅದಾದಮೇಲೆ ಮ್ಯಾಕ್ಸ್ವೆಲನ್ನು ಇಟ್ಕೊಂಡಿದ್ದೇನೆ ನಾನು. ಯಾಕಂದರೆ ಅವರು ಬ್ಯಾಟಿಂಗಲ್ಲಿ ದೊಡ್ಡ ಚೊಂಬು, ಸೋಫಾರ್ 4 ಮ್ಯಾಚಲ್ಲಿ ದೊಡ್ಡ ಚೊಂಬು, 4 ಮ್ಯಾಚಲ್ಲಿ 2 ಮ್ಯಾಚ್ 0 ಸುತ್ತಿದ್ದಾರೆ. ಬಟ್ ಅವರು ಬೌಲಿಂಗಲ್ಲಿ ಏನೋ ಕ್ಲಿಕ್ ಆಗ್ತಾ ಇದ್ದಾರೆ. ಬೌಲಿಂಗಲ್ಲಿ ಒಂದು 4 ಓವರ್ ಹಾಕ್ತಾ ಇದ್ದಾರೆ, ಒಂದು ವಿಕೆಟ್ ತೆಗಿತಾ ಇದ್ದಾರೆ. ಸೊ ಆದ್ದರಿಂದ ಗ್ಲೆನ್ ಮ್ಯಾಕ್ಸ್ವೆಲ್ ಒಬ್ಬ ಬ್ಯಾಟ್ಸ್ಮನ್ ಆಗಿ ಇರೋದು ಸಹ ಬೌಲರ್ ಆಗಿ ಆದರೂ ಯೂಸ್ ಆಗ್ತಾರೆ, ಮತ್ತು ಒಳ್ಳೆ ಫೀಲ್ಡರ್ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಅನ್ನು ಇಟ್ಕೊಂಡಿದ್ದೇನೆ. ಅದಾದಮೇಲೆ ಲೋಮ್ರರ್ ಅವರು ಡೈರೆಕ್ಟ್ ಪ್ಲೇಯಿಂಗ್ 11 ಅವರನ್ನು ಇಂಪ್ಯಾಕ್ಟ್ ಆಗಿಲ್ಲ ಯಾಕೆ ಆಡಿಸಬೇಕು? ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ.
ಎಂತ ಹೇಳೋದು, ಸ್ಟ್ರೈಕ್ ರೇಟ್ ಅಮೇಝಿಂಗ್ ಆಗಿ ಉಂಟು. ಅನುಜ್ ರಾವತ್ ಅವ್ರನ್ನ ತೆಗೆದು ಬಿಸಾಕಿದ್ದೇನೆ ನಾನು. ಸೀಸನಲ್ಲಿ ಒಂದು ಮ್ಯಾಚ್ ಆಡುವವ್ರನ್ನೆಲ್ಲ ತುಂಬ ಹೈಪ್ ಮಾಡಿ ಕೂರಿಸಬಾರ್ದು. ಲಾಸ್ಟ್ ಸೀಸನಲ್ಲಿ ಸಹ ಯಾವುದೋ ಒಂದು ಮ್ಯಾಚಲ್ಲಿ ಚೆಂದ ಮಾಡಿ ಆಡಿದಷ್ಟೇ ಅನುಜ್ ರಾವತ್. ಸೊ ಈ ಸೀಸನಲ್ಲಿ ಸಹ ಫಸ್ಟ್ ಮ್ಯಾಚ್ ಒಂದು ಚೆಂದ ಆಡಿದರು, ಮತ್ತು ಹೋಪ್ಲೆಸ್ ಆಗಿ ಆಡಿದರು. ಎಂತ ಟು ಬಿ ಆನೆಸ್ಟ್ ಎಂತ ಚೆಂದ ಮಾಡಿ ಆಡಲಿಲ್ಲ. ಸೊ ಅದಕ್ಕಿಂತ ಲಾಮ್ರೋರವ್ರನ್ನು ಪ್ಲೇಯಿಂಗ್ 11ನಲ್ಲಿ ಹಾಕ್ಕೊಂಡು ದಿನೇಶ್ ಕಾರ್ತಿಕ್ ಅವರಿಗೆ ಕೀಪಿಂಗ್ ಕೊಡೋಣ. ಏನು ತಪ್ಪೆಂತ ಉಂಟು? ಕೀಪಿಂಗ್ ಕೊಟ್ಟರೆ ಆಯ್ತು ಅವರಿಗೆ. ನೀವು ಹೇಗೂ ಪ್ರೊಫೆಷ್ನಲ್ ಕೀಪರೇ, ಈ ಸೀಸನಲ್ಲಿ ಕೀಪಿಂಗ್ ಮಾಡಿ ಫಿನಿಷರ್ ಆಗಿ ಬ್ಯಾಟಿಂಗ್ ಮಾಡಿ ರಿಟೈರ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಇದು ಲಾಸ್ಟ್ ಅವ್ರದ್ದು ಸೀಸನ್ ಅಂತ ಅವ್ರು ಹೇಳಿದ್ದಾರೆ. ಅವ್ರಿಗೆ ಕೀಪಿಂಗ್ ಜವಾಬ್ದಾರಿ ಅವ್ರಿಗೆ ಕೊಡಲೇಬೇಕು. ನೆಕ್ಸ್ಟ್ ವೈಶಾಖ್ ವಿಜಯ್ ಕುಮಾರ್, ಡೈರೆಕ್ಟ್ ಪ್ಲೇಯಿಂಗ್ 11, ನೋ ಇಂಪ್ಯಾಕ್ಟ್. ಯಾಕಂತಂದರೆ ಅವರು ಒಳ್ಳೆ ಬ್ಯಾಟ್ಸ್ಮನ್ ಕೂಡ. ಸೊ ಅವರು ಈ ಸಲ ಕರ್ನಾಟಕ ರಣಜಿಯಲ್ಲಿ 100 ಹೊಡೆದಿದ್ದಾರೆ, 50 ಹೊಡೆದಿದ್ದಾರೆ. ಸೊ ಬ್ಯಾಟಿಂಗ್ ಟೆಕ್ನಿಕ್ಸ್ ಒಳ್ಳೆ ಉಂಟು. ಮತ್ತು KKR ವಿರುದ್ಧ ಅವರು ಚೆಂದ ಬಾಲ್ ಹಾಕಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ನೀವು ಅವ್ರನ್ನ ಬೆಂಚಲ್ಲಿ ಕೂರಿಸಿ ದೊಡ್ಡ ತಪ್ಪು ಮಾಡಿದ್ರಿ. ಸೊ ವೈಶಾಖಿಗೆ ಚಾನ್ಸ್ ಕೊಡುವ, ಡೈರೆಕ್ಟ್ ಪ್ಲೇಯಿಂಗ್ 11. ಮತ್ತು ಸಿರಾಜ್ ಮತ್ತು ಟೋಪ್ಲೆ ಅಥವಾ ಫರ್ಗ್ಯೂಸನ್ ಯಾರನ್ನು ಬೇಕಾದ್ರೆ ಹಾಕ್ಕೊಳ್ಳಿ, ಏನು ಕಂಪ್ಲೇಂಟ್ ಇಲ್ಲ. ಒಬ್ಬ ಫಾರಿನರ್ ಇರಲಿ, ಒಂದು ಎಕ್ಸ್ಪೀರಿಯನ್ಸ್ಡ್ ಫಾರಿನ್ ಬೌಲರ್ ಬೇಕು. ಟೋಪ್ಲೆ ಈಸ್ ಆಲ್ಸೋ ಗುಡ್, ಅಂದರೆ ಅಲ್ಜಾರಿ ಜೋಸೆಫ್ಗಿಂತ ಫಾರ್ ಬೆಟರ್, ಅದರಲ್ಲಿ ಎಂಥ ಡೌಟೇ ಇಲ್ಲ. ಟೋಪ್ಲೆ ಅಥವಾ ಫರ್ಗ್ಯೂಸನ್ ಅವ್ರನ್ನ ಆಡಿಸುವ. ಮತ್ತು ಯಶ್ ದಯಾಲ್ ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ. 4 ಮ್ಯಾಚಲ್ಲಿ ಐ ಥಿಂಕ್ 3 ಮ್ಯಾಚ್ ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ. ಅವರನ್ನು ತೆಗೆದು ವೈಶಾಖನ ಹಾಕ್ಕೊಳ್ಬೇಕು ಅನ್ನುವಂಥ ಒಂದು ಏನು ಮಾತು ಕೇಳಿ ಬರ್ತಾ ಉಂಟಲ್ಲ, ಅದಕ್ಕೆ ನನ್ನ ಸಹಮತ ಇಲ್ಲ. ಸೊ ಯಶ್ ದಯಾಲ್ ತಂಡದಲ್ಲಿ ಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬೇಕು? ಎಲ್ಲಿ ಮಾರ್ರೆ ಮಯಾಂಕ್ ಡಾಗರ್ ತೆಗೆದಿದ್ದೇನೆ. ಒಳ್ಳೆ ಫೀಲ್ಡರ್ ಮತ್ತು ಡೀಸೆಂಟ್ ಬೌಲರ್, ಬಟ್ ವಿಕೆಟ್ ಟೇಕಿಂಗ್ ಬೌಲರ ಅಲ್ಲ. ಹೀ ಈಸ್ ನಾಟ್ ಅ ವಿಕೆಟ್ ಟೇಕಿಂಗ್ ಬೌಲರ್. ನಮಗೆ ವಿಕೆಟ್ ಟೇಕಿಂಗ್ ಬೌಲರ್ ಬೇಕು. ಸೊ ಆದ್ದರಿಂದ ನಾನು ಅಲ್ಲಿ ವಿಲ್ ಜಾಕ್ಸ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 2 ಓವರ್ ಹಾಕಿದರೆ ಅಲ್ಲಿ ಆಯ್ತಲ್ಲ, 20 ಓವರಿಗೆ ಏನು ತೊಂದರೆ ಇಲ್ಲ ನಮಗೆ. ಸೊ ಆದ್ದರಿಂದ ನಾನು ಮಯಾಂಕ್ ಡಾಗರ್ ಅವ್ರನ್ನ ತೆಗೆದಿದ್ದೇನೆ ಪ್ಲೇಯಿಂಗ್ 11ಇಂದ. ಇಂಪ್ಯಾಕ್ಟಲ್ಲಿ ಸಹ ಇಟ್ಕೊಳ್ಳಿಲ್ಲ. ಗ್ರೀನ್ ಅವರನ್ನು ತೆಗೆದಿದ್ದೇನೆ. ಯಾವುದೋ ಡ್ರೆಸ್ಸಿಂಗ್ ರೂಮ್ ವಿಡಿಯೋದಲ್ಲಿ ಅಖಿಲ್ ಅವರು ಹೇಳಿದಾರಲ್ಲ, ಗ್ರೀನ್ ಅವರು ಬ್ಯಾಟಿಂಗ್ ಮಾಡುವಾಗ ಹಿಂದ್ಗಡೆಯಿಂದ ಹಳದಿ ಆಗ್ತಾಯಿತ್ತಂತ. ಅರ್ಥ ಆಯ್ತಲ್ಲ ಎಂತ ಅಂತ. ಅವ್ರಿಗೆ ಆಗ್ತಿಲ್ಲ ಪ್ರೆಷರ್ ಹ್ಯಾಂಡಲ್ ಮಾಡಲಿಕ್ಕೆ, ತೆಗೆದಿದ್ದೇನೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರಣ್ ಶರ್ಮಾ ಯಾವಾಗ ಅಂತಂದರೆ, ಫಸ್ಟ್ ನಾವು ಬ್ಯಾಟಿಂಗ್ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಫಸ್ಟ್ ನಾವು ಬ್ಯಾಟಿಂಗ್ ಮಾಡಿದರೆ ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾವು ಬೌಲಿಂಗ್ ಆಗ್ತಿದ್ರೆ ಲೋಮ್ರೋರ್ ಬದಲು ಕರಣ್ ಶರ್ಮಾ ಅವ್ರನ್ನ ಹಾಕ್ಕೊಳ್ಬೋದು. ಆವಾಗ ಒಬ್ಬ ಪ್ರಾಪರ್ ಸ್ಪಿನ್ನರ್, ವಿಕೆಟ್ ಟೇಕಿಂಗ್ ಸ್ಪಿನ್ನರ್, ಕೆಲವೊಂದು ಸಲ ಹೊಡಿಸ್ಕೊಳ್ತಾರೆ ಇಲ್ಲ ಅಂತಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಸೊ ವಿಕೆಟ್ ಟೇಕಿಂಗ್ ಒಂದು ಸ್ಪಿನ್ ಬೌಲರ್ ಸಿಕ್ಕಿದಾಗೆ ಆಗ್ತದೆ. ಅಥವಾ ನಾವೀಗ ಫಸ್ಟ್ ಬ್ಯಾಟಿಂಗ್ ಮಾಡಿದೆವು ಅಥವಾ ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ ದಡಬಡ ಅಂತ ವಿಕೆಟ್ ಎಲ್ಲ ಹೋಯಿತು, ಆವಾಗ ಎಂತ ಮಾಡಬೇಕು ಅಂತಂದರೆ ಸುಯೇಶ್ ಪ್ರಭುದೇಸಾಯಿ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹಾಕ್ಕೊಳ್ಬೋದು. ಎಸ್ಪೆಷಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ ಚೇಸಿಂಗ್ ಟೈಮಲ್ಲಿ ಬೇಕಾಗ್ತಲ್ಲ ಒಂದು ಎಕ್ಸ್ಟ್ರಾ ಪ್ಲೇಯರ್, ಆವಾಗ ಸುಯೇಶ್ ಪ್ರಭುದೇಸಾಯಿ ಅವ್ರನ್ನ ನಾವು ಹಾಕ್ಕೊಳ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಎಲ್ಲರೂ ವಿಕೆಟ್ ತುಂಬ ಬಿದ್ದರೆ, ಬ್ಯಾಟ್ಸ್ಮನ್ ಜಾಸ್ತಿ ಇದ್ದಾರೆ ಈಗ ನನ್ನ ಪ್ಲೇಯಿಂಗ್ 11ನಲ್ಲಿ ಇದ್ದಾರೆ, ಅಗತ್ಯ ಬಿದ್ದರೆ ಮಾತ್ರ ಸುಯೇಶ್ ಅವ್ರನ್ನ ಹಾಕ್ಕೊಳ್ಬೋದು. ನನ್ನ ಮೇಯ್ನ್ ಇಂಪ್ಯಾಕ್ಟ್ ಪ್ಲೇಯರು ಕರಣ್ ಶರ್ಮಾ ಅವರು. ಎಲ್ಲಾರು ಫಸ್ಟು ಬೌಲಿಂಗ್ ಮಾಡಿದರೆ ಕರಣ್ ಶರ್ಮಾ ಅವರು ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ, ಲೋಮ್ರೋರ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹಾಕ್ಕೊಳ್ತೇನೆ. ಫಸ್ಟ್ ಬೌಲಿಂಗ್ ಮಾಡಿದರೆ ಕರಣ್ ಶರ್ಮಾ ಅವರು ಪ್ಲೇಯಿಂಗ್ 11 ಇರ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಲೋಮ್ರೋರ್ ಅವ್ರನ್ನ ಹಾಕ್ಕೊಳ್ತೇನೆ. ಇಲ್ಲಿದ್ರೆ ಅನುಜ್ ರಾವತ್, ಗ್ರೀನು, ಮಯಾಂಕ್ ಡಾಗರ್ ಅವರಿಗೆ ನನ್ನ ಒಂದು ಈ ಟೀಮಲ್ಲಿ ಸದ್ಯಕ್ಕಂತೂ ಜಾಗ ಇಲ್ಲ. ನಂಗೆ ಗೊತ್ತುಂಟು ಇದು ಡಬ್ಬಾ ಟೀಮ್ ಅಂತವೇ ಕಮೆಂಟ್ ಆಗ್ತಿರಿ, ಇದೆಯಲ್ಲ ಒಂದು ಟೀಮ್ ಅಂತ, ಏನು ನೀನು ದೊಡ್ಡ ಅಂತೆಲ್ಲ ಕಮೆಂಟ್ ಆಗ್ತಾರೆ, ಪರವಾಗಿಲ್ಲ. ರಿವ್ಯೂವಲ್ಲಿ ಇದು ನನಗೆ ಇಷ್ಟ ಆಗುವಂಥ ಟೀಮು ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಹೇಳ್ತೇನೆ, ಅನುಜ್ ರಾವತ್ ಮತ್ತು ಸುಯೇಶ್ ಪ್ರಭುದೇಸಾಯಲ್ಲಿ ಯಾರು ಬೆಸ್ಟ್ ಅಂತ ಹೇಳಿದರೆ ನಾನು ಪ್ರಭುದೇಸಾಯಿ ಅಂತ ಹೇಳ್ತೇನೆ. ನನಗೆ ಅವರ ಬ್ಯಾಟಿಂಗ್ ಟೆಕ್ನಿಕ್ ಇಷ್ಟ, ಎಲ್ಲ ಸಹ ಇಷ್ಟ. ಆ್ಯಂಡ್ ಮಯಾಂಕ್ ಡಾಗರ್ ಅವರ ಬಗ್ಗೆ ಮಾತಾಡಬೇಕು. ಮಯಾಂಕ್ ಡಾಗರ್ ಅವರನ್ನು ನೀವು ಶಹಬಾಜ್ ಅಹಮದ್ ಅವರ ಜೊತೆ ಎಕ್ಸ್ಚೇಂಜಲ್ಲಿ ತಗೊಂಡದ್ದು ಕರೆಕ್ಟಾ? RCBಯಿಂದ SRHಗೆ ಶಹಬಾಜ್ ಅಹಮದನ್ನು ಕೊಟ್ಟು ಅಲ್ಲಿಂದ ಮಯಾಂಕ್ ಡಾಗರ್ ಅವ್ರನ್ನ ತೊಗೊಂಡದ್ದು. ನೀವು ಮಯಾಂಕ್ ಡಾಗರ್ ಅವರನ್ನು ಶಹಬಾಜ್ ಅಹಮದ್ ಜೊತೆ ಕಂಪೇರ್ ಮಾಡಿದರೆ ಶಹಬಾಜ್ ಅಹಮದೇ ಮೇಲೆ ಬರ್ತಾರೆ ನಂಗೆ ಕೇಳೋದಿದ್ರೆ. ಇಬ್ಬರು ಸಹ ಡೀಸೆಂಟ್ ಫೀಲ್ಡರ್. ಓಕೆ, ಫೀಲ್ಡಿಂಗಲ್ಲಿ ಮಯಾಂಕ್ ಡಾಗರ್ ಅವ್ರ ಮೇಲೆ ಇರ್ಬೋದು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅಂತ ಬಂದರೆ ಶಹಬಾಜ್ ಅಹಮದ್ 1% ಮಯಾಂಕ್ ಡಾಗರ್ ಅವ್ರಿಗಿಂತ ಮೇಲೆ ಅಂತವೇ ನಂಗೆ ಅನ್ನಿಸ್ತದೆ. ಸೊ ಅದರಿಂದ ವೈ ಡಾಗರ್ ನಂಗೆ ಗೊತ್ತಿಲ್ಲ, ಸೊ ನಾನು ಇಟ್ಕೊಂಡಿಲ್ಲ. ನಿಮ್ಮ ಪ್ಲೇಯಿಂಗ್ 11 ಅಂತ ಮ್ಯಾಚಲ್ಲಿ ಏನು ಬೇಕಾದ್ರೆ ಹಾಕ್ಕೊಳ್ಳಿ, ನಿಮಗೆ ಹೇಗಿರಬೇಕು ಟೀಮು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರದ್ದು 1% ಅಲ್ಲಿ ಇರೋದಿಲ್ಲ ಅಂತ ಅವ್ರಿಗೆ ಬೇಕಿದ್ದಾಗೆ ಮಾಡ್ಕೊಳ್ತಾರೆ. ನಿಮ್ಮದು ಹೇಗಿರ್ತದೆ, ಯಾವ ಥರ ಇದ್ರೆ ಚೆಂದ ಇರ್ತದೆ ಟೀಮು ಅಂತ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿ, ಜೈ RCB. ಇವತ್ತು ವಿಜಯಶೀಲರಾಗಿ ಬನ್ನಿ.
ಇದು ನಾನೇನು ಪ್ಲೇಯಿಂಗ್ 11 ಅವ್ರದ್ದು ಹೇಗಿರ್ತದೆ ಅಂತೆಲ್ಲ ಮಾತಾಡೋದಿಲ್ಲ, ಅವ್ರದ್ದು ಹೇಗೆ ಬೇಕಾದ್ರೆ ಇರಲಿ, ನಮಗೆ ಅಂಥದ್ದು ನಂಗೆ ಈಗ ಟೆನ್ಷನ್ ಆಗ್ತಾ ಉಂಟು ಜೈಸ್ವಾಲ್ ಮತ್ತು ಬಟ್ಲರ್ ಅವ್ರ ಬಗ್ಗೆ. ಪ್ಲೇಯರ್ ಟು ಲುಕ್ಔಟ್ ಫಾರ್ ಟುಡೇ ಈಸ್ ವಿರಾಟ್ ಕೊಹ್ಲಿ ಅಷ್ಟೇ, ಅದರಲ್ಲಿ ಬೇರೆ ಮಾತಿಲ್ಲ. ನಾನು ಇನ್ನೂ ಸಹ ಸಿಕ್ಕಾಪಟ್ಟೆ ಹೋಪ್ಸ್ ಉಂಟು ವಿರಾಟ್ ಕೊಹ್ಲಿ ಅವರು ಇನ್ನೊಂದು ದೊಡ್ಡ ಇನ್ನಿಂಗ್ಸ್ ಬರ್ತದೆ ಅಂತ. ಸರಿಯಾಗಿರುವರುವ ನಮಸ್ಕಾರ.